ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಫಾಲೋ ಅಪ್ಪು. ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದರ ಅಂದಾಜಿದೆ ನಿಮಗೆ. ಪ್ರಕರಣದಲ್ಲಿ 14ನೇ ಆರೋಪಿಯಾಗಿದ್ದ ಪ್ರದೋಷ್ ನಾನು ಮಾಫಿ ಸಾಕ್ಷಿಯಾಗ್ತೀನಿ ಅಂತ ಕೋರ್ಟಿಗೆ ಅರ್ಜಿ ಸಲ್ಲಿಸುವುದರೊಂದಿಗೆ ಒಂದು ಇಂಟ್ರೆಸ್ಟಿಂಗ್ ಹಂತಕ್ಕೆ ಈ ಕೇಸ್ ಬಂದು ನಿಂತ್ಕೊಂಡಿತು. ಮಾಫಿ ಸಾಕ್ಷಿ ಆಗೋದಕ್ಕೆ ನಾನು ತಯಾರು ಅಂತ ಅರ್ಜಿ ಸಲ್ಲಿಸುವುದಕ್ಕೆ ಒಬ್ಬ ಆರೋಪಿಗೆ ಹಕ್ಕಿರುತ್ತೆ. ಆದರೆ ನಿರ್ಧಾರ ಆತ ಮಾಡೋದಕ್ಕಾಗೋದಿಲ್ಲ. ನಿರ್ಧಾರ ಕೋರ್ಟ್ ಮಾಡಬೇಕು. ಅನೇಕ ವಿಷಯಗಳನ್ನು ಪರಿಗಣನೆ ಮಾಡುತ್ತೆ ಕೋರ್ಟು. ನಡೆದಿರುವ ಕ್ರೈಮ್ನಲ್ಲಿ ಆತನ ಪಾತ್ರ ಎಷ್ಟು ಅದು ಮುಖ್ಯ. ಆತನದೇ ತುಂಬ ದೊಡ್ಡ ಪಾತ್ರ ಆಗಿದ್ದರೆ ಮಾಫಿ ಸಾಕ್ಷಿ ಮಾಡ್ಕೊಳ್ಳೋದಿಲ್ಲ ಕೋರ್ಟು. ಶಿಕ್ಷೆ ಅನುಭವಿಸ್ಬೇಕು ನೀನು ಅನ್ನತ್ತೆ. ಆತನ ಪಾತ್ರ ಕಡಿಮೆ ಇರಬೇಕು. ಆತ ಕ್ರೈಮ್ನಲ್ಲಿ ವಿಪರೀತ ಇನ್ವಾಲ್ವ್ ಆಗಿರಬಾರದು. ಆದರೆ ಆತನಿಗೆ ತುಂಬ ಮಾಹಿತಿ ಗೊತ್ತಿರಬೇಕು. ಅಂಥವರು ಮಾಫಿ ಸಾಕ್ಷಿ ಆದರೆ ಓಕೆ. ಪ್ರದೋಷ ಅಂಥವನೇ ಈ ಕೇಸ್ನಲ್ಲಿ. ಮಾಫಿ ಸಾಕ್ಷಿ ಆದರೆ ಶಿಕ್ಷೆ ಆಗೋದಿಲ್ಲ. ಉಳಿದ ಆರೋಪಿಗಳಿಗೆ ಶಿಕ್ಷೆ ಕೊಡಿಸೋದಕ್ಕೆ ಆತನ ಹೇಳಿಕೆ ಸಹಾಯ ಆಗುತ್ತೆ. ಈತ ಹೊರಗೆ ಬಂದ್ಬಿಡ್ತಾನೆ. ಈಗ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಬಸವರಾಜ ಮುತ್ಗಿ ಮಾಫಿ ಸಾಕ್ಷಿ. ವಿನಯ್ ಕುಲಕರ್ಣಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಕೊಡಿಸೋದಕ್ಕೆ ಬಸವರಾಜ ಮುತ್ಗಿ ಸಾಕ್ಷಿ ಕಾರಣ ಆಯಿತು. ಅಂದರೆ ತುಂಬ ಮೇಜರ್ ರೋಲ್ ಪ್ಲೇ ಮಾಡ್ತು. ಬಸವರಾಜ ಮುತ್ಗಿಗೆ ಶಿಕ್ಷೆ ಆಗೋದಿಲ್ಲ, ಆತ ಹೊರಗೆ ಬರ್ತಾರೆ. ಇಲ್ಲೂ ಹಾಗೆ ಆಗೋದು. ಹಂಗಂತ ದರ್ಶನ್ನೇ ಬಂದು ನಾನೇ ಮಾಫಿ ಸಾಕ್ಷಿ ಆಗ್ತೀನಿ ಅನ್ನೋದಕ್ಕಾಗತ್ತಾ? ಇಲ್ಲ, ಹಂಗೆ ಬರೋದಿಲ್ಲ. ಇಡೀ ಕೇಸ್ನಲ್ಲಿ ಏನು ಬರೀ ಪವಿತ್ರ ಗೌಡಗೆ ಶಿಕ್ಷೆ ಕೊಡಿಸೋದಕ್ಕೆ ಕೇಸ್ ನಡೀತಾ ಇರೋದು ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ಪ್ರದೋಷ್ ಥ್ರೂಔಟ್ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಆರಂಭ ಆದಾಗಿನಿಂದ ಹಿಡಿದು ಆತನ ಹೆಣ ಡಿಸ್ಪೋಸ್ ಮಾಡುವ ತನಕ, ದರ್ಶನ್ನಿಂದ ದುಡ್ಡು ಇಸ್ಕೊಂಡು ಯಾರೋ ಪಾಪಿ ಪರದೇಶಿಗಳನ್ನು ಪೊಲೀಸ್ ಸ್ಟೇಷನ್ನಿಗೆ ಕಳಿಸಿ ಸರೆಂಡರ್ ಮಾಡಿಸೋ ತನಕ ಹಿ ವಾಸ್ ದ ವಿಟ್ನೆಸ್. ದರ್ಶನ್ ರೇಣುಕಾಸ್ವಾಮಿಯ ಎದೆಯ ಮೇಲೆ ಕಾಲಿಟ್ಟು ತುಳಿತಾ ಇದ್ದಾಗ ಹೊಡಿಬೇಡಿ ಸತ್ತೋಗ್ತಾನವನು ಅಂತ ಮನವಿ ಮಾಡಿಕೊಂಡಿದ್ದು ಪ್ರದೋಷ್. ಹೀ ಈಸ್ ದ ವಿಟ್ನೆಸ್. ಹೊಡೆಯಬಾರದ ಜಾಗಕ್ಕೆ ಹೊಡೆಯಬಾರದ ರೀತಿಯಲ್ಲಿ ಹೊಡೆದು ದರ್ಶನ್ ಹೊರಟು ಹೋದ ನಂತರ ಇವನು ಸತ್ತೋಗಿದ್ದಾನೆ ಅಂತ ಫೋಟೋ ತೆಗೆದು ದರ್ಶನ್ಗೆ ಕಳಿಸಿದವನು ಪ್ರದೋಷ್. ಅಷ್ಟು ಪಾತ್ರ ಇದೆ ಈತನದ್ದು. ಅಷ್ಟಕ್ಕೆ ವಿಟ್ನೆಸ್ ಈತ. ಹಂಗಂತ ಕೊಲೆಯನ್ನು ಪ್ರದೋಷೇ ಮಾಡಿದ್ನ ಅಂದ್ರೆ ಅಲ್ಲ. ಆ ಕಾರಣಕ್ಕಾಗಿ ಮಾಫಿ ಸಾಕ್ಷಿ ಆಗೋದಕ್ಕೆ ಅಡ್ಡಿ ಇಲ್ಲ ಅಂತ ಕೋರ್ಟ್ ಹೇಳ್ತಿವತ್ತು. ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಅಡ್ಡಿ ಇಲ್ಲ. ಮಾಫಿ ಸಾಕ್ಷಿ ಆಗುವುದಕ್ಕೆ ಒಬ್ಬ ವ್ಯಕ್ತಿಗೆ ಒಪ್ಪಿಗೆ ಸಿಕ್ಕ ತಕ್ಷಣ ಆತ ಜೈಲಿನಿಂದ ಹೊರಗೆ ಬಂದುಬಿಡಬೇಕಾ ಬಿಡಬಾರ್ದಾ? ಒನ್ಸ್ ಅಗೇನ್ ಪ್ರೆರೋಗೇಟಿವ್ ಆಫ್ ದ ಕೋರ್ಟ್. ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ಪ್ರದೋಷ್ ವಿಷಯದಲ್ಲಿ ಆಗಿರುವ ನಿರ್ಧಾರ ಏನು? ಹೊರಗೆ ಬರಂಗಿಲ್ಲ. ಅಷ್ಟೂ ಸಾಕ್ಷಿಗಳ ವಿಚಾರಣೆ ಮುಗಿಯೋ ತನಕ, ಟ್ರಯಲ್ ಮುಗಿಯೋ ತನಕ ಪ್ರದೋಷ್ ಜೈಲಿನಲ್ಲೇ ಇರಬೇಕು ಅನ್ನುವ ತೀರ್ಮಾನ ಆಯಿತು. ಈಗಲ್ಲ, ಮಾಫಿ ಸಾಕ್ಷಿ ಆಗೋದು ಅಂತ ತೀರ್ಮಾನವಾಗುವುದಕ್ಕಿಂತ ತುಂಬ ದಿನ ಮುಂಚೆನೇ ಪ್ರದೋಷ್ನನ್ನು ಉಳಿದ ಆರೋಪಿಗಳು ದರ್ಶನ್ ಆ್ಯಂಡ್ ಅದರ್ಸ್ ಇರುವ ಬ್ಯಾರಕ್ನಿಂದ ಬೇರೆ ಕಡೆ ಹಾಕಿಬಿಟ್ಟಿದ್ದಾರೆ ಜೈಲಿನಲ್ಲಿ. ಮಾಫಿ ಸಾಕ್ಷಿ ಅರ್ಜಿ ಬಂದ ದಿನಾನೇ ನಡೆದ ಘಟನೆಯನ್ನು ಹೇಳಿದ್ದೆ ನಾನು. ಪ್ರದೋಷ್ ಹೆಂಡತಿ ಪ್ರದೋಷ್ನನ್ನು ಭೇಟಿಯಾಗೋದಕ್ಕೆ ಜೈಲಿಗೆ ಹೋದ ಸಂದರ್ಭದಲ್ಲಿ ಆತನ ಮುಖದ ಮೇಲೆ ಗಾಯಗಳಿದ್ವು. ಏನಿದು ಅಂದಾಗ ಗುಳವಂತ ಅಳಕ್ಕೆ ಶುರು ಮಾಡಿದ್ನಂತ. ದರ್ಶನ್ ಹೊಡಿತಾನೆ ನನ್ನನ್ನು ಒಳಗೆ ಅಂತ. ಜೈಲಿನಲ್ಲಿ ಹೊಡಿತಾನೆ ನನ್ನನ್ನು. ಸ್ಪೆಷಲಿ ಬೇಲ್ ಕ್ಯಾನ್ಸಲ್ ಆಗಿ ಒಳಗೆ ಹೋಗಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಬೇಲ್ ಕೊಡಿ ಅಂದರೆ ಟ್ರಯಲ್ ಮುಗಿಯೋ ತನಕ ಜೈಲಿನಲ್ಲಿ ಇರಬೇಕು ಅನ್ನುವ ಜಡ್ಜ್ಮೆಂಟ್ ಬಂದ ನಂತರ ಆತ ತುಂಬ ಕ್ರೂರವಾಗಿ ಆಡ್ತಿದ್ದಾನೆ ನನ್ನ ಜೊತೆಗೆ ಅಂತ ಅಳಕ್ಕೆ ಶುರು ಮಾಡಿದ್ನಂತೆ. ಹೆಂಡತಿ ವಕೀಲರ ಜೊತೆಗೆ ಮಾತಾಡಿದಾಗ ಆ ನಂತರ ನಡೆದ ಬೆಳವಣಿಗೆ ಮಾಫಿ ಸಾಕ್ಷಿ ಎತ್ತು. ಮಾಫಿ ಸಾಕ್ಷಿ ಆಗೋದು ಅಂತ ಆದಮೇಲೆ ಬೇರೆ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಹಿ ವಿಲ್ ಬಿ ಸೇಫ್. ಅದರ್ವೈಸ್ ಹೀಗೆ ಬಹಳ ಜನ ಆರೋಪಿಗಳಿರುವ ಪ್ರಕರಣದಲ್ಲಿ ಯಾವನೋ ಒಬ್ಬ ಮಾಫಿ ಸಾಕ್ಷಿ ಆಗ್ತಿದ್ದಾನೆ ಅಂದರೆ ಒಳಗೆ ಬಡಿದುಕೊಂಡು ಬಿಡ್ತಾರೆ ಆತನನ್ನು. ಮಾಫಿ ಸಾಕ್ಷಿ ಶಿಕ್ಷೆ ಆಗೋದಕ್ಕೆ ತುಂಬ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗಂತ ಪ್ರದೋಷ್ ಮಾಫಿ ಸಾಕ್ಷಿ ಆದರೆ ಯಾರೋ ಕೇಳಿದ್ರು ಶಿಕ್ಷೆ ಆಗೋದು ಕನ್ಫರ್ಮಾ ಅಂತ.
ಅಂತಿಮ ಹಂತದ ತನಕ ಗೊತ್ತಾಗೋದಿಲ್ಲ ಅದು. ದರ್ಶನ್ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದ ಹೊಸದರಲ್ಲಿ ಸಿನಿಮಾ, ರಾಜಕಾರಣ ಮತ್ತು ಕ್ರೈಮ್ ಮೂರೂ ಜಗತ್ತನ್ನು ಹತ್ತಿರದಿಂದ ನೋಡಿದ ಒಬ್ಬ ವ್ಯಕ್ತಿ ಮಾತಾಡ್ತಾ ಹೇಳಿದ್ರು ನನಗೆ, ಶಿಕ್ಷೆಯ ಸಾಧ್ಯತೆ ಅಂತ ಮಾತಾಡುವಾಗ. ಡೈಯಿಂಗ್ ಡಿಕ್ಲರೇಷನ್ ಇದ್ದ ಪ್ರಕರಣದಲ್ಲೇ ಆರೋಪಿಗಳು ಹೊರಗಡೆ ಬಂದಿರೋದನ್ನು ನಾವು ನೋಡಿದ್ದೀವಿ. HD ಕ್ವಾಲಿಟಿಯ CCTV ಇರುವ ಪ್ರಕರಣದಲ್ಲಿ ಆರೋಪಿಗಳು ಹೊರಗಡೆ ಬಂದದ್ದನ್ನು ನಾವು ನೋಡಿದ್ದೀವಿ. ಕೋರ್ಟು ಕಚೇರಿ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಹಂತದಲ್ಲಿ ಏನು ಹೇಳಬಹುದು? ದರ್ಶನ್ ಕೊರಳಿಗೆ ಕುಣಿಕೆ ಗಟ್ಟಿಯಾಯಿತು ಅಂತ ಹೇಳಬಹುದು. ಇನ್ನಷ್ಟು ಗಟ್ಟಿಯಾಯಿತು ಕುಣಿಕೆ. ಪ್ರದೋಷ್ ಮಾಫಿ ಸಾಕ್ಷಿಗೆ ನ್ಯಾಯಾಲಯ ಒಪ್ಪಿಗೆ ಸೂಚಿಸುವ ಮೂಲಕ ಕಂಡೀಷನ್ ಹಾಕಿದ್ದಾರೆ. ನಿನಗೆ ಗೊತ್ತಿರೋದೆಲ್ಲ ಹೇಳಬೇಕು, ಏನೇನು ನಡೆದಿದೆ, ಹೆಂಗೆ ನಡೆದಿದೆ ಘಟನೆ ಅನ್ನೋದನ್ನೆಲ್ಲವನ್ನೂ ವಿವರಿಸಬೇಕು. ನಿನ್ನ ಹೇಳಿಕೆ ಪ್ರಾಸಿಕ್ಯೂಷನ್ಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಅನಿಸಿದರೆ ನೀನು ಮಾಫಿ ಸಾಕ್ಷಿ ಆಗ್ತೀಯ. ಅದರ್ವೈಸ್ ಉಳಿದ ಆರೋಪಿಗಳ ಜೊತೆಗೆ ಆರೋಪಿಯಾಗಿ ಅವ್ರಿಗೇನು ಶಿಕ್ಷೆ ಆಗುತ್ತೋ ಆ ಶಿಕ್ಷೆ ಅನುಭವಿಸ್ತೀಯ ಅಂತ ಹೇಳಿದ್ದಾರೆ. ಮಾಫಿ ಸಾಕ್ಷಿ ಅಕ್ಸೆಪ್ಟ್ ಆಗಿದೆ. ಕೋರ್ಟ್ ಏನು ಹೇಳ್ತೀವತ್ತು? ಸೆಷನ್ಸ್ ಕೋರ್ಟ್ 59ನೇ ಕೋರ್ಟು 14ನೇ ಆರೋಪಿ ಸಲ್ಲಿಸಿರುವ ಮಾಫಿ ಸಾಕ್ಷಿ ಅರ್ಜಿಯನ್ನು ಅಂಗೀಕರಿಸುತ್ತೇವೆ. ಆರೋಪಿಗೆ ಗೊತ್ತಿರುವ ಎಲ್ಲ ಮಾಹಿತಿಯನ್ನು ಕೋರ್ಟ್ನಲ್ಲಿ ಹೇಳಬೇಕು. ಕೇಸ್ನ ಟ್ರಯಲ್ ಮುಗಿಯೋ ತನಕ ನ್ಯಾಯಾಂಗ ಬಂಧನದಲ್ಲಿರಬೇಕು. ನ್ಯಾಯಾಂಗ ಬಂಧನ ಅಂದರೆ ಜೈಲು. ಸತ್ಯ ಹೇಳದಿದ್ದಲ್ಲಿ ಮತ್ತೆ ಆರೋಪಿಯಾಗಿ ಮುಂದುವರಿಯಬೇಕಾಗತ್ತೆ ಅಂತ ನ್ಯಾಯಾಲಯ ಹೇಳ್ತು. ಅಪರಾಧದಲ್ಲಿ ಕಡಿಮೆ ಪಾತ್ರ ನಿರ್ವಹಿಸಿರುವ ವ್ಯಕ್ತಿ ಮಾಫಿ ಸಾಕ್ಷಿ ಆಗಬಹುದು. ಅಲ್ಲಿ ಆರೋಪಿಯಾಗಿದ್ದವನು ಸಾಕ್ಷಿಯಾಗಿ ಬದಲಾಗ್ತಾನೆ. ಅಪರಾಧದ ಸತ್ಯಾಸತ್ಯತೆಯನ್ನು ಒಪ್ಪಿ ಇತರೆ ಆರೋಪಿಗಳು ಏನೇನು ಪಾತ್ರ ನಿರ್ವಹಿಸಿದ್ರು ಅನ್ನೋದರ ಬಗ್ಗೆ ಕಟಕಟೆಯಲ್ಲಿ ನಿಂತು ಸಾಕ್ಷಿ ಹೇಳ್ತಾನಾತ. ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಿರುವ ಆರೋಪಿಯನ್ನು ಪ್ರಾಸಿಕ್ಯೂಷನ್ ಅವರು ಒಪ್ಪಬೇಕು. ಈ ಕೇಸ್ನಲ್ಲಿ ಶರಣಾದ ಆರೋಪಿಗಳಿಗೆ ದುಡ್ಡು ಕೊಟ್ಟಿದ್ದರಿಂದ ಹಿಡಿದು ಅನೇಕ ಪಾತ್ರಗಳನ್ನು ಪ್ರದೋಷ್ ನಿರ್ವಹಿಸಿದ್ದಾನೆ. ಘಟನೆ ನಡೀತಿರುವಾಗ ರೇಣುಕಾಸ್ವಾಮಿಯ ಮೇಲೆ ದರ್ಶನ್ನು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸದಂತೆ ತಡೆಯುವ ಪ್ರಯತ್ನವನ್ನು ಪ್ರದೋಷ್ ಮಾಡಿದ್ದ. ತನಿಖೆಯಲ್ಲಿ ಬೆಳಕಿಗೆ ಬಂದಿರೋದು. ಮಾಫಿ ಸಾಕ್ಷಿ ಆಗ್ತೀನಿ ಅಂದ ನಂತರ ಪ್ರದೋಷ್ ಹೇಳ್ಕೊಂಡಿದ್ದಲ್ಲ, ತನಿಖೆಯಲ್ಲೇ ಬಂತು. ಸಾಧ್ಯ ಆದಷ್ಟು ಪ್ರಯತ್ನ ಪಟ್ಟ, ತನ್ನ ಕೈಲಾದ ಪ್ರಯತ್ನವನ್ನು ಪ್ರದೋಷ್ ಪಟ್ಟಿದ್ದ ಅಂತ. ಕೇಸ್ ಇನ್ನಷ್ಟು ಗಟ್ಟಿಯಾಗತ್ತೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಕಾನೂನಿನ ಕುಣಿಕೆ ಇನ್ನಷ್ಟು ಗಟ್ಟಿಯಾಯಿತು ಅಂತ ಅರ್ಥ. ಸಾಕ್ಷ್ಯನಾಶ ಮತ್ತು ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಈತ ಪ್ರಯತ್ನ ಪಟ್ಟಿದ್ದ. 30 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದ ದರ್ಶನ್ ಹತ್ರ ಸರೆಂಡರ್ ಆಗೋರಿಗೆ ಕೊಡೋದಕ್ಕೆ ಅಂತ. ಬೇರೆಯವರನ್ನ ಸರೆಂಡರ್ ಮಾಡಿಸೋದಕ್ಕೆ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದ. ಪಟ್ಟಣಗೆರೆ ಶೆಡ್ನಲ್ಲಿ ಸ್ವತಃ ಉಪಸ್ಥಿತನಿದ್ದ. ಕೊಲೆಯ ಮಾಹಿತಿಯನ್ನು ದರ್ಶನ್ಗೆ ಹೇಳಿದ್ದ. ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡಾಳನ್ನು ಕರ್ಕೊಂಡು ಬಂದಿದ್ದೇ ಪ್ರದೋಷು. ಸಂಚಿನಲ್ಲಿ ಈತ ಸಕ್ರಿಯವಾಗಿ ಭಾಗಿಯಾಗಿದ್ದ. ಕೊಲೆ ಮತ್ತು ಸಾಕ್ಷ್ಯನಾಶದ ಆರೋಪ ಈತನ ಮೇಲಿದೆ. ಜಂಟಿ ಹೊಣೆಗಾರಿಕೆಯಡಿಯಲ್ಲಿ ಈತನ ವಿರುದ್ಧವೂ ಚಾರ್ಜ್ ಶೀಟ್ ಇತ್ತು. ಈಗ ಈತ ಮಾಫಿ ಸಾಕ್ಷಿ. ನೋಡೋಣ ಮುಂದೇನೇನಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.